ಕ್ರಿಪ್ಟೋ ಲರ್ನಿಂಗ್ ಸೀರೀಸ್ನ 6ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಎಥೇರಿಯಂನ ಬಗ್ಗೆ ತಿಳಿದುಕೊಳ್ಳುವ. ಎಥೇರಿಯಂ ಅನ್ನು ವಿಟಾಲಿಕ್ ಬುಟ್ರಿನ್ ಎನ್ನುವ ವ್ಯಕ್ತಿಯು 2015ರಲ್ಲಿ ಬ್ಲಾಕ್ಚೈನ್ ತಂತ್ರಜ್ಞಾನದ ಅಡಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಬಿಟ್ಕಾಯಿನ್ ಒಂದು ಡಿಸೆಂಟ್ರಲೈಸ್ಡ್ ಫಾರ್ಮ್ ಆಫ್ ಕರೆನ್ಸಿ ಆಗಿದೆ, ಆದರೆ ಎಥೇರಿಯಂ ಇದೊಂದು ಡಿಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ ಆಗಿದೆ. ಆಲ್ರೆಡಿ ಕರೆನ್ಸಿಯನ್ನು ಬಿಟ್ಕಾಯಿನ್ ಬ್ಲಾಕ್ಚೈನ್ ತಂತ್ರಜ್ಞಾನದ ಮೂಲಕ ರಿಪ್ಲೇಸ್ ಮಾಡಿದೆ. ಹಾಗೆಯೇ ಬೇರೆ ಫಂಕ್ಷನ್ಗಳನ್ನು ರಿಪ್ಲೇಸ್ ಮಾಡಲು ಮತ್ತು ಬೇರೆ ಫಂಕ್ಷನ್ಗಳನ್ನು ಡಿಸೆಂಟ್ರಲೈಸ್ ಮಾಡಲು ಎಥೇರಿಯಂನನ್ನು ಕಂಡುಹಿಡಿಯಲಾಯಿತು. ಉದಾಹರಣೆಗೆ, ಈಗ ಅಮೆಜಾನ್ ಬೈಯರ್ಗೆ ಮತ್ತು ಸೆಲ್ಲರ್ನ ನಡುವೆ ಅಮೆಜಾನ್ ಒಂದು ಮಧ್ಯವರ್ತಿಯಾಗಿದೆ. ಈಗ ಎಲ್ಲ ಕಂಟ್ರೋಲ್ ಅನ್ನು ಅಮೆಜಾನ್ ಹೊಂದಿದೆ. ಈ ಕಂಟ್ರೋಲ್ ಅನ್ನು ಅವಾಯ್ಡ್ ಮಾಡಲು ಈಗ ಒಂದು ಡಿಸೆಂಟ್ರಲೈಸ್ಡ್ ಆ್ಯಪ್ ಇದ್ದರೆ ಟ್ರಾನ್ಸಾಕ್ಷನ್ಗಳು ನೇರವಾಗಿ ಬೈಯರ್ನಿಂದ ಸೆಲ್ಲರ್ನ ನಡುವೆ ಬ್ಲಾಕ್ಚೈನ್ ನೆಟ್ವರ್ಕ್ನ ಮೂಲಕ ನಡೆಯುತ್ತದೆ. ಉದಾಹರಣೆಗೆ, ಒಂದು ಡಿಸೆಂಟ್ರಲೈಸ್ಡ್ ಆ್ಯಪ್ ಎಥೇರಿಯಂನ ಬ್ಲಾಕ್ಚೈನ್ನಲ್ಲಿದೆ. ಎಥೇರಿಯಂನ ಬ್ಲಾಕ್ಚೈನ್ನಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ಗಳಿವೆ. ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಗಳಲ್ಲಿ ರೂಲ್ಸ್ಗಳು ಕೋಡ್ ಆಗಿರುತ್ತವೆ. ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಗಳಿಂದ ಬಯರ್ಸ್ ಮತ್ತು ಸೆಲ್ಲರ್ಸ್ಗೆ ಈಸಿಯಾಗಿ ಮತ್ತು ಸೇಫ್ ಆಗಿ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಟ್ರಾನ್ಸಾಕ್ಷನ್ಗಳನ್ನು ಈಸಿಯಾಗಿ ಮಾಡಬಹುದಾಗಿದೆ. ಈ ಎಥೇರಿಯಂ ಅಪ್ಲಿಕೇಶನ್ ಬ್ಲಾಕ್ಚೈನ್ ನೆಟ್ವರ್ಕ್ ಅನ್ನು ರನ್ ಮಾಡಲು ಮೈನರ್ಸ್ಗೆ ಇನ್ಸೆಂಟಿವ್ಸ್ ಕೊಡಬೇಕಾಗುತ್ತದೆ. ಆ ಉದ್ದೇಶದಿಂದ ಎಥೇರಿಯಂ ಒಂದು ಕ್ರಿಪ್ಟೋ ಕರೆನ್ಸಿ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಕ್ರಿಪ್ಟೋ ಎಕ್ಸ್ಚೇಂಜ್ಗಳ ಬಗ್ಗೆ ತಿಳಿದುಕೊಳ್ಳೋಣ.